ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಭಾಗ್ಯ. ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಈ ಸಿರಿಧಾನ್ಯನ ತಗೊಂಡಿದ್ದೀನಿ. ನೀವು ಯಾವ ಸಿರಿಧಾನ್ಯನ ಬಳಸ್ತಿರೋ ಅದನ್ನ ತಗೊಳ್ಳಿ. 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಇದರಲ್ಲಿ ನೀರನ್ನು ಹಾಕಿ 7 ರಿಂದ 8 ಗಂಟೆ ನೆನೆಸಿಟ್ಟು ತಗೊಂಡಿದ್ದೀನಿ. ನೀವು ಸಹ ಸಿರಿಧಾನ್ಯದಿಂದ ಏನೇ ಮಾಡಬೇಕು ಅಂದರೆ ಇದನ್ನ 8 ಗಂಟೆನಾದರೂ ನೆನೆಸಿಟ್ಟು ತಗೊಳ್ಳಿ. ಹಾಗೆ ಇದನ್ನ ಒಂದು ಕಡೆ ಇಟ್ಟು ನಾನಿಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ. ಅದರಲ್ಲಿ ಯಾವ ಕಪ್ನಲ್ಲಿ ನಾನಿಲ್ಲಿ ಸಿರಿಧಾನ್ಯನ ತಗೊಂಡಿದ್ನಲ್ಲ ಅದೇ ಕಪ್ನ ಅಳತೆಯಲ್ಲಿ ಅರ್ಧದಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಇದನ್ನ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ತಗೊಳ್ಬೇಕು. ಈಗ ನೆನೆಸಿಟ್ಟಿರುವಂತಹ ಸಿರಿಧಾನ್ಯನ ಹಾಕಿ ಸುಮಾರು 1 ಲೀಟರ್ ನೀರಿಗೆ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ದೇನೆ ನೋಡಿ. ಹಾಗೆ ಇದನ್ನ ಸ್ಟವ್ನ ಮೇಲೆ ಇಟ್ಟು ಇದಕ್ಕೆ ಬೇಕಾಗಿರುವಷ್ಟು ರುಚಿಗೆ ಕಲ್ಲುಪ್ಪನ್ನು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಬೇಕು. ಈ ರೀತಿ ಜೀರಿಗೆ ಹಾಕೋದ್ರಿಂದ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದ್ಸಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ಸ್ ಬರೆಸಬೇಕು. 2 ವಿಷಲ್ ಬಂದು ಕುಕ್ಕರ್ ಕಂಪ್ಲೀಟ್ ಕೂಲ್ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಹಾಗೆ ಒಂದು ಕಡೆ ಇಟ್ಟು ಇದಕ್ಕೆ ಒಂದು ಒಗ್ಗರಣೆನ ಮಾಡಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು 2 ರಿಂದ 3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು ಕುಟ್ಟಾಣಿಯಲ್ಲಿ ಕುಟ್ಬಿಟ್ಟು ಹಾಕಿದ್ದೇನೆ. ಹಾಗೆ ಇದಕ್ಕೇನೆ ಒಂದು 6 ರಿಂದ 7 ಹಸಿಮೆಣಸಿನಕಾಯಿ, ಒಂದು 10 ರಿಂದ 12 ಎಸಳು ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ಕುಟ್ಬಿಟ್ಟು ಹಾಕಿದ್ದೀನಿ. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕು ಅಂದ್ರೆ ಇದನ್ನ ಮಿಕ್ಸಿಗೂ ಸಹ ಹಾಕಬಹುದು. ಒಂದು ಸ್ವಲ್ಪ ಆಗುವಷ್ಟು ಗೋಡಂಬಿನೂ ಸಹ ಹಾಕಿದ್ದೀನಿ. ನೀವು ಇದ್ರೆ ಹಾಕಿ, ಇದು ಕಂಪ್ಲೀಟ್ ಆಗಿ ಆಪ್ಷನಲ್. 3-4 ಚಿಟಿಕೆ ಆಗುವಷ್ಟು ಹಿಂಗನ್ನ ಹಾಕಬೇಕು. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಒಣಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಇದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಇದ್ರೆ ಹಾಕಿ. ಸ್ವಲ್ಪ ಕರಿಬೇವನ್ನು ಸಹ ಹಾಕಬೇಕು. ಇದನ್ನೆಲ್ಲ ಹಾಗೆ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈಗ ಒಗ್ಗರಣೆಗೆ ಇದನ್ನೆಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಈ ಪೊಂಗಲ್ ಸಿರಿಧಾನ್ಯನ ಬಳಸಿ ಮಾಡಿರೋದ್ರಿಂದ ಇದು ಆರೋಗ್ಯದ ದೃಷ್ಟಿಯಿಂದನೂ ಸಹ ತುಂಬಾ ಒಳ್ಳೆಯದು. ನೀವು ಈ ರೆಸಿಪಿನ ಬೆಳಿಗ್ಗೆ ತಿಂಡಿಗೆ ಹಾಗೆ ರಾತ್ರಿ ಊಟಕ್ಕೂ ಸಹ ಮಾಡಬಹುದು. ಒಗ್ಗರಣೆ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಹಾಗೆ ಸ್ಟವ್ನ ಫ್ಲೇಮ್ ಆಫ್ ಮಾಡಿ ಈ ಪೊಂಗಲ್ನ ನಾನು ರಾಯ್ತ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.